ಕಮಲಕ ಏನ್ ಮಾಡಕತ್ತಿ? ಅಡಿಗೆಲ್ಲ ಆತನ? ಇದು ಮೊನ್ನೆ ಹೋಗಿದ್ವಲ್ಲ ಹತ್ತಿ ಬಿಡ್ಸಕ್ಕ, ರೊಕ್ಕನ ಕೊಟ್ಟಿಲ್ಲವಿನ. ಏನ್ ಮಾಡ್ಬೇಕ? ಹ್ಞೂನ್ಲೆ ಹೋಗಿ ಬರ್ಬೇಕು. ಮಧ್ಯಾಹ್ನ ಮೇಲೆ ಹೋಗಿ ಬರಂತ. ನಂದು ಇನ್ನದಾಗದೈತಿ. ಮಧ್ಯಾಹ್ನ ಮೇಲೆ ಹೋಗಿ ಬರಂ ಏನಂತಿ? ಅಪ್ಪ ಕಮಲಕ ಆಗಲಿ. ನಾನು ಅದಕ್ಕೆ ಮತ್ತೆ ಕೇಳಕ್ಕೆ ಬಂದೇವ. ಏನು ಕೊಡಲಿಲ್ಲವ? ನನಗೇನು ಬೇಕಾಗಿದ್ದಿಲ್ಲ, ಸುಮ್ಮನೆ ಹಂಗೆ ಬನ್ನಿ ಅಡ್ಡಾಡ್ಕೊಂತ ಬಂದೆಲ್ಲ, ಅದ್ರ ಕೇಳಿದ್ರ ಆತಂತ ಬಂದೆಗ. ಆಯ್ತಾ. ಈಕೆ ಗೌರಿ ಹಿಂಗೆ ಕರಿತೀನಿ. ಹೋಗಿ ಬರಮ್ಮ. ಯಾಕೆ ಮುಂಜಾನಿಂದ ಮನೆಯಾಗಿಲ್ಲ? ಎಲ್ಲಿಗೆ ಹೋಗ್ಯಾಳ? ಊರಿಗೆ ಹೋಗ್ಯಾಡಕ್ಕ. ಒಟ್ಟ ಮನೆಯಾಗಿರಲ್ಲ ನೋಡು. ಕಮಲಕ ಕಮಲಕ ಅಯ್ಯೇ ಯಾಕೆ ಹಿಂಗೆ ಓಡಿ ಬರಕತ್ತಾಳ? ಹುಚ್ಚನಿಸ್ಗಾಯಿ ಓಡಿಸ್ಕೊಂಬಂತ ಏನು ಮತ್ತೆ? ಅದಲ್ಲ ಕಮಲಕ್ಕ, ಯಾಕೆ ಹಿಂಗೆ ಓಡಿ ಬರಕತ್ತಾಳಿಕಿ? ಏನಂತ? ಯಾಕಲ್ಲ ಏನಂತ? ಯಾವ್ದನ್ನ ನಾಯಿ ಓಡಿಸ್ಕೊಂಬಂತ ಏನು? ಏವ ಕಮಲಕ್ಕ, ನೀನಂತ ನಾಯಿ ಇಲ್ಲ ಏನಿಲ್ಲ. ಇರವ ಓಡಿ ಬಂದಿಲ್ಲ, ಅದು ಮತ್ತೆ ಹೆಂಗತ್ತ? ಸುದರ್ಶಿ ನಿಧಾನ ಕೇಳಂತಿ. ಏನು 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 ವಿಷಯ ಅದು? ಇವ ಕಮಲಕ್ಕ, ಯವ್ವ ಅಲ್ಲ ಕಮಲಕ್ಕ, ನಿನ್ನೆ ಗುಡ್ಯಾಗ ಅದೆಲ್ಲ ಆತಲ್ಲ. ಇವತ್ತು ನೋಡ ಗೌಡಗ ಆಕ್ಸಿಡೆಂಟ್ ಆಗಿ ಸತ್ತ ಹೋಗ್ಯಾನ. ಏನು ಹೇಳಕತ್ತಿ? ಹೌದು ಕಮಲಕ್ಕ, ನಿನ್ನ ಕೇಳ್ಬೇಕು ಅನ್ಕಂಡೆ ಮರ್ತಾ ಹೋತ್ ನೋಡು. ನಾನು ಅದಕ್ಕೆ ಬಂದಿದ್ದೆ ನನ್ನ ಮರಗೆ ಇಷ್ಟ. ನಿನ್ನೆ ಏನ ಆತಂತಲ್ಲ ಗುಡ್ಯಾಗ, ಏನು ಮನೆಗೆ ಬಂದ್ರಲ್ಲ ಹುಡುಗಿಗೆ ಏನ ಸಾವಿತ್ರಿ ಬಂದಿದ್ಲಂತ, ಏನೇನ ಆತಂತಲ್ಲ, ಬಿಟ್ಟು ಹೋದ್ಲಂತ. ನನಗೆ ಈಕಿ ಕವಿ ತಂದ್ಲು. ಯವ್ವ ಮಂಜಕ್ಕ, ನೀನ ಔಟ್ಡೇಟೆಡ್ ನೋಡಿನ. ಊರವ್ರಿಗೆಲ್ಲ ಗೊತ್ತೈತಿ, ನಿನಗೆ ಗೊತ್ತಿಲ್ಲ. ಇವಾಗ ಕೇಳಕತ್ತಿ ಬಂದು. ನಿನ್ನೆಲ್ಲಿಗೆ ಹೋಗಿದ್ದಿ? ಅದ ಕೇಳ್ಬೇಕನ್ನೆ. ನಿನ್ನೆಲ್ಲಿಗೆ ಹೋಗಿದ್ದಿ? ನೀನು ಬಂದೇ ಇರಲಿಲ್ಲ ಅಂತ ಗುಡಿಗೆ. ಯವ್ವ ಇವತ್ತಿನ ಕೇಳು. ಯಪ್ಪ ದೇವ್ರೆ, ನಂಬಲ್ ನೀನು. ಅಲ್ಲ ಆಕಿ ಸಾವಿತ್ರಿ ಆ ಹುಡುಗಿ ಮೇಮೆ ಬಂದ್ಬಿಟ್ಟಾಳ. ಆ ಹುಡುಗಿ ಮತ್ತೆ ನಾವು ಮನೆಗೆ ಹೋಗಿ ಸ್ವಾಮಿಯರನ್ನ ಕರ್ಕೊಂಡು ಮನೆಗೆ ಹೋಗಿ ಸ್ವಾಮಿಯರ ಆಮೇಲೆ ಗುಡಿಗೆ ಬಂದು ಪೂಜೆಕ್ಕೆಲ್ಲ ಇದು ಮಾಡಿದ್ವಿ. ಆಮೇಲೆ ಆಕಿ ಕರ್ಕೊಂಬಂದ್ಲು. ಬಂದ್ಮ್ಯಾಗ ನಾನು ಹೋಗಲ್ಲ ಅಂದ್ರೆ ಹೋಗಲ್ಲ ಅಂತ ಕುಂತು ಬಿಟ್ಟಾಳ. ಆಮೇಲೆ ಆ ಹುಡುಗಿ ಅವು ಇದ್ಲಲ್ಲ, ಏನು ಇದು ಈಗ ಸಾವಿತ್ರಿ ಬಂದಿದ್ಲಲ್ಲ, ಆ ಹುಡುಗಿ ತಾಯಿ ಮತ್ತೆ ಕಮಲಕ್ಕನ ಕೇಳಿದ್ಲು, ಏನಾಯ್ತು, ಯಾಕೆ, ಯಾವ ಹುಡುಗಿ ಇದು ಅಂತಂದು. ಆಮ್ಯಾಗ ಕಮಲಕ್ಕ ಹೇಳಿದ್ಲೆಲ್ಲ ಕತಿ ಮಾಡಿ, ಹಿಂಗಾತು ಅಂತಂದು. ಪಾಪವ. ಆಮೇಲೆ ಆಕಿ ನಾನು ಸೇರಿ ತೀರ್ಸ್ಬೇಕಂದ್ಲು. ಹೆಂಗೂ ನಿನ್ನ ಮನೆಯಾಗ ಬಂಧನ ಮಾಡಿಟ್ಟಿದ್ದು ಬಿಡಿಸೈತೆ, ನೀನು ಏನನ್ನ ಮಾಡ್ಕ್ಯವ, ಆದರೆ ಈ ಹುಡುಗಿನ ಬಿಟ್ಬಿಡು ಅಂತ ಹೇಳಿದ ಮ್ಯಾಗ ಆಮೇಲೆ ಬಿಟ್ಟು ಹೋದ್ಲು ನೋಡು. ಇವತ್ತು ಮುಂಜಾನೆ ಸುದ್ದಿ ಬಂತು. ನಿನ್ನೆ ರಾತ್ರಿನೇ ಆಗಿತ್ತಂತದು. ನಿನ್ನೆ ರಾತ್ರಿನೇ ಮಾಡ್ಯಾಳ. ಇಲ್ಲಿಗೆ ಹೋಗಿ ಬರಕತ್ತಿದ್ದಂತಿ ತಗೌಡ, ಗೊತ್ತಿಲ್ಲ ಇವಾಗ. ಆಕಿ ಮತ್ತೆ ಮನೆಯಿಂದ ಬಂಧನದಿಂದ ಹೊರಗೆ ಬಂದಿದ್ದು. ಅದಕ್ಕೆ ಒಬ್ಬೊಬ್ಬನೇ ಓಡಾಡಕತ್ತಾನ. ಆಕ್ಸಿಡೆಂಟ್ ಆಗಿ ನೋಡಿ ಅಲ್ಲೇ ಖಲಾಸು. ಏನು ಔಟ್ ಆಗೈತೆ ಅಂತ. ಇವ್ವ ದೇವ್ರೇ, ಎಲ್ಲ ಎಷ್ಟು ವಿಚಿತ್ರ ಐತಲ್ಲ ಕಮಲಕ್ಕ. ಈಗ ನನಗನ್ಸ್ತೈತಿ ಶಾಂತಿ ಸಿಕ್ಕಿರುತ್ತಕ್ಕಿಗಲ್ಲವ. ಏವ ಇಲ್ಲ ಬಾ, ನಾನು ನಿನ್ನೆ ನನ್ನ ಗಂಡಗೆ ಆರಾಮಿದ್ದಿಲ್ಲಲ್ಲಿ ದವಾಖಾನಿಗೆ ಹೋಯ್ದ್ವಿ ನಾವು. ಬರ್ತೀವಿ ಇದೆಲ್ಲ ಆಗೈತವ. ಬಂದ್ಮ್ಯಾಗ ಅಂದ್ಲು ನಮ್ಮತ್ತಿ, ಅಂದ್ಲು ಹಿಂಗೆ ಆಯ್ತಂತ, ಹಿಂಗಾತಂತ ಅಂತಂದು ಆಕಿಗೆ ಯಾರ ಅಂದ್ರಂತ. ಆಮೇಲೆ ಈಕಿ ಏನ ಬಿಡಿಯತ್ತ ಅಂತಂದು ಕವಿತೆ ಸಿಕ್ಕಿದ್ಲ, ಆಕಿನ ಅಂದು ಹಿಂಗಾತು ನಾನು ಹೋಗಿದ್ನಿ ಅಂತಂದು. ಆಗ ನನಗೆ ಗೊತ್ತಾಯ್ತು. ಈಗ ಹಂಗೆ ಬಂದೆ, ಅದನ್ನ ಕೇಳಕ್ಕೆ ಬಂದೀನಿ. ಮರ್ತೋಗಿ ಈಗ ಮೊನ್ನೆ ದಗ್ದಕ್ಕೆ ಹೋಯ್ತೀವಲ್ಲ, ರೊಕ್ಕ ಕೊಟ್ಟಿಲ್ಲಲ್ಲ ಅಂತ ಮೊದಲಿಗೆ ನಿಂತೀನಿ. ಅಲ್ಲಲ್ಲಿ ಹಂಗಾರೆ ಕಲಸ ಆದ್ನ ಗೌಡ? ಇವ್ವ ಹೌದು ಬಿಡು, ಮತ್ತೆ ಮಾಡಿದ್ವಿ ಪಾಪ. ಒಂದು ಜೀವ ತಕ್ಕಂದನ ಪಾಪ, ಅನ್ಯಾಯವಾಗಿ ಜೀವ ಕೊಂದಿಟ್ಟ. ಕಮಲಕ್ಕ, ಇವ್ವ ನಿನ್ನೆ ರಾತ್ರಿನ ಆಗೈತಂತ. ಏನು ಸುದ್ದಿ ಹೊಡೆದು ಹುಟ್ಟಿಲ್ಲ ಯಾರಿಗೆ. ಹಂಗಯ್ಯ ದವಾಖಾನಿಗೆ ಕರ್ಕೊಂಡೋಗಿರಂತ. ಆದ್ರೆ ಅಲ್ಲೇ ಹೋಗಿತ್ತಂತ ಬಿಡು ಜೀವ. ಕರ್ಕೊಂಡೋಗ್ಯಾರ ಹಂಗ ಏನ್ತಿ ಇವಾಗ ಹೋಗಿ. ಮತ್ತೆ ಏನು ಮಗ ಬೇರೆ ದೇಶದಾಗದನ, ಮಗಳು ದೂರ ಅದಾಳ. ಇಲ್ಲಿ ಬರ್ಬೇಕು ಅವ್ರು. ಬಂದರೆ ಏನು ಅದು ಗೊತ್ತಿಲ್ಲ ಮತ್ತೆ, ಯಾಕಂದ್ರೆ ಆಕಿ ಬಂದಿಲ್ಲ ಊರಿಗೆ, ಏನೋ ಬರಲ್ಲ ಅಂತಿದ್ರವ. ಹಂಗೆ ಮಗನ ತಕ್ಕೋಗ್ಯಾಳ, ಮಗಳು ತಕ್ಕೋಗ್ಯಾಳ ಗೊತ್ತಿಲ್ಲ. ಒಟ ಅಲ್ಲೇ ಹೋಗ್ಯಾಳ, ಅಲ್ಲೇ ಮಣ್ಣು ಮಾಡ್ಯಾಳ, ಅಲ್ಲೇ ಹೋಗ್ಬಿಟ್ಟಾಳ ಅಂತಂದ್ರು. ಎಲ್ಲ ಮನೆ ಮಠ ಏನು ಬರ್ತಿದ್ದಂಗಿಲ್ಲ ಮತ್ತೆ. ನೋಡಿ ಹೆಂಗೈತಿ ಕಮಲಕ್ಕ, ಒಂದು ಹೆಣ್ಣಿನ ಶಾಪ ಸುಮ್ಮನೆ ಬಿಡಲ್ಲ ನೋಡು. ಹೆಣ್ಣಿಗೆ ಏನನ ತೊಂದರೆ ಕೊಟ್ರೆ ಅದ್ರ ಶಾಪ ತಟ್ಲಾರ್ದಂಗೆ ಇರಲ್ಲ ನೋಡು, ಹೌದಿಲ್ಲ? ಮತ್ತೇನು ಹಂಗ ಅನ್ಲಿ. ಹೆಣ್ಣು
ಮತ್ತು ಹೆಣ್ಮಕ್ಳು ಎದಕ್ಕೆ ಮನೆಗೆ ಗಳಬಾರ್ದು ಅವತ್ತು ಮನೆಗೆ ಹಂಗೆ ಹಿಂಗೆ ಅಂತಿರ್ತಾರೆ. ಹೆಣ್ಣು ಮಕ್ಳ ಶಾಪ ಯಾವತ್ತು ಬಿಡಂಗಿಲ್ಲ ನೋಡು, ಏಳೇಳು ಜನ್ಮದ್ದದು. ಅದಕ್ಕೆ ಯಾರೇ ಆಗಲಿ ಅನ್ಯಾಯವಾಗಿ ಒಂದು ಹೆಣ್ಣಿಗೆ ಮೋಸ ಮಾಡಬಾರ್ದು, ಒಂದು ಹೆಣ್ಣಿಗೆ ಕಣ್ಣೀರು ಹಾಕ್ಸ್ಬಾರ್ದು. ಅದೆಂಥದನ ಹೇಳಲಿ. ಆದಿಶಕ್ತಿ ರೂಪ ಇದ್ದಂಗವ ಹೆಣ್ಮಕ್ಳು. ಈಗಿನ ಕಾಲದಾಗ ಬಿಡು, ಈಗಿನ ಕಾಲದಾಗ ಅಂತೇನಲ್ಲ, ಆಗಿನ ಕಾಲದಾಗನ ಕೆಲವರೆಲ್ಲ ನಡೆಸ್ಕೊಂತಿದ್ರು. ಎಲ್ಲರಲ್ಲ, ಮತ್ತೆ ಕೆಲವರು ಇರ್ತಾರವ ಹೆಣ್ಮಕ್ಳನ್ನ ಮಹಾಲಕ್ಷ್ಮಿ ಅನ್ಕಂದು ಪೂಜ್ಸೋರು ಇರ್ತಾರೆ, ಕೆಲವರು ಇಂಥವ್ರು ಇರ್ತಾರೆ. ಏನು ಮಾಡೋಕ್ಕಾಗಲ್ಲ. ಹಂಗೆ ಹೋಗ್ಬಿಡೋದು, ಅವ್ರವ್ರು ಉಣ್ತಾರಲ್ಲ, ಏನು ಮಾಡೋಕ್ಕಾಗುತ್ತೆ. ಅದು ಕರಿಬೇಕು ನೋಡಿ ಕಮ್ಲಕ್ಕ. ರೊಕ್ಕಕ್ಕೆ ಆಸೆ ಬಿದ್ದು ಏನೇನೋ ಮಾಡಾರದಾರ ಈಗಿನ ಕಾಲದಾಗ. ಯಾವಾಗನ ಹಂಗೈತಿ ಬಿಡು, ಇಲ್ಲ ಅಂತ ಹೇಳಲ್ಲ. ಆದ್ರೆ ಹೆಣ್ಣಿಗೆ ಕಷ್ಟ ಕೊಡೋದು ಭಾಳ. ಅದು ಎಲ್ಲರಂತನೂ ಹೇಳೋಕ್ಕಾಗಲ್ಲ, ಯಾಕಂದ್ರೆ ಕೆಲವ್ರೂ ಚೆನ್ನಾಗಿ ನೋಡ್ಕೊಂತಾರೆ. ಹಿಂಗವ ಕಾಲ ಹಂಗೆ ಹೋದಂಗೆ ಹೋಗ್ಬಿಡೋದು. ನೇವ ನನಗಂತ ಸುದ್ದಿ ಕೇಳಿ ಎದಿದ್ದ ಸಕ್ಕಂತು. ಆದ್ರೆ ಪಾಪ ಸಾವಿತ್ರಿ ಈಗ ತೃಪ್ತಿ ಸಿಕ್ಕಿರುತ್ತೆ ಆತ್ಮಕ್ಕೆ. ಆದರೆ ಯವ್ವ ಕಮಲಕ್ಕ, ನಮ್ಮ ಊರಿಗೆ ಹಿಡಿದಿದ್ದು ಒಂದು ಭಯ ಹೋತ್ ನೋಡು. ಈಗ ನಾವು ಅಮ್ಮಂತಕ್ಕ ಆರಾಮಾಗಿ ಓಡಾಡ್ಬೋದು. ಅಂದ್ರೆ ಮನೆಗೆ ಹೋಗಕ್ಕೆ ಭಯ ಬರ್ತಾವಯ್ಯವ್ವ. ಮತ್ತು ಆ ಗೌಡ ದೇವಾಗಿದ್ರೆ ಏನು ಮಾಡಂದಿ? ಯವ್ವ ಆಗಿದ್ರೆ ಆಗಿರ್ತಾನೆ ಬಿಡು, ಹೇಳೋಕ್ಕಾಗಲ್ಲ. ಯಾಕಂದ್ರೆ ಅಷ್ಟು ರೊಕ್ಕ 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 ಅಂತ ಹೊಡ್ಕೊಳಕಂತಿದ್ದಿಲ್ಲ. ಈಗ ಮತ್ತೆ ಸತ್ತ ಮ್ಯಾಗ ಬಿಡ್ತಾನ ದೆವ್ವಾಗಿ ಬಂದು ಕುಂತಿರ್ತಾನೆ, ಹೇಳೋಕ್ಕಾಗಲ್ಲ. ತಗ ಬರೀ ಬಿಡು, ನಮ್ಮದು ಊರಿಂದ ಸಮಸ್ಯೆ ಬಗೆಹರಿತಲ್ಲ ಸಾಕು ಅಷ್ಟ. ಅದು ಬಿಡವ. ದಗದೈತಿ ಇನ್ನ ಒಳಗೆ ಅನ್ನಕ್ಕಿಟ್ಟೀನಿ, ನಾನು ಇಲ್ಲಿ ಮಾತಾಡ್ಕೊಂಡು ಕುಂತೀನಿ. ನಂದೈತೆ ದಗದ ಒಳಗೆ ಭಾಳ ದಗದೈತಿ. ಮತ್ತು ಮಧ್ಯಾಹ್ನ ಮೇಲೆ ಕರೆ ಒಂದು ಹೋಗಿ ಬರ್ಬೇಕು ಕಮಲಕ್ಕ. ಮನೆಗೆ ಏನಿಲ್ಲ, ಶಾಂತಿಗಿಂತಿ ತರಬೇಕು. ಅತ್ತ ಹೋಗಿ ಇಸ್ಕೊಂಬ್ರಂತ. ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಕತ್ತೀರಿ, ಎಲ್ಲರಿಗೂ ಧನ್ಯವಾದಗಳು. ಹಂಗೆ ಈ ಒಂದು ರಹಸ್ಯ ಮನೆ ಏನಿತ್ತಲ್ರಿ, ಇದು ಇವತ್ತಿಗೆ ಮುಗಿತ್ರಿ. ಯಾಕಂದ್ರೆ ಮನೆಗೆ ಏನು ರಹಸ್ಯ ಇತ್ತು, ಯಾಕೆ ಆತ್ಮ ಆಗಿತ್ತು ಎಲ್ಲನೂ ಗೊತ್ತಾಯ್ತು. ಇವಾಗ ಆತ್ಮಕ್ಕೂ ಮುಕ್ತಿ ಸಿಕ್ತಿ, ಎಲ್ಲ ಚೆನ್ನಾಗಾಯ್ತು. ಅದಕ್ಕೆ ಇವಾಗ ಈ ಕತೆ ಮುಗಿಸ್ತೀನಿ. ಜೀವನ ಚಕ್ರ ಕಥೆನ ಮುಂದುವರ್ಸ್ಕೊಂತ ಹೋಗ್ತೀನಿ. ಬೇರೆ ಹೊಸ ಕಥೆನ ತಗೊಂಬರ್ತೀನಿ, ಬೇರೆ ಹೊಸ ಕತೆ ಮಾಡ್ತೀನಿ. ಅಲ್ಲಿವರೆಗೂ ಹಿಂಗೆ ಸಪೋರ್ಟ್ ಮಾಡ್ತೀರಿ. ಆ ಜೀವನ ಚಕ್ರ ಕಥೆನೂ ನೋಡ್ತೀರಿ, ಅದನ್ನು ಚೆನ್ನಾಗಿ ಹಾಕ್ತಾ ಇರ್ತೀನಿ, ಡೈಲಿನೂ ಹಾಕ್ತೀನಿ. ಹಿಂಗೆ ಸಪೋರ್ಟ್ ಮಾಡಿರಿ. ಎಲ್ಲರೂ ಸಪೋರ್ಟ್ ಮಾಡಕತ್ತೀರಲ್ಲ, ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಈ ಕತೆ ಇಲ್ಲಿಗೆ ಮುಗಿತೈತಿ. ಹಂಗೆ ನೋಡೋರು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿರಿ. ನಿಮ್ಗೆ ಏನು ಅನ್ಸುತ್ತೆ ಕಮೆಂಟು ಮಾಡಿರಿ. ಎಲ್ಲರಿಗೂ ರಿಪ್ಲೈ ಕೊಡಕತ್ತೀನಿ. ಥ್ಯಾಂಕ್ ಯು ಸೋ ಮಚ್. ಯಾರ್ಯಾರು ಕತೆ ನೋಡಿ ನಂಗೆ ಸಪೋರ್ಟ್ ಮಾಡಕತ್ತೀರಲ್ಲ. ಏನಿದು ಚಿಕ್ಕ ಚಾನಲ್ ಬಿಡು, ಇನ್ನೂ ಏನಷ್ಟು ಸಬ್ಸ್ಕ್ರೈಬರ್ಸ್ ಇಲ್ಲ ಅಂತ ಅನ್ಕೊಳ್ಳೋರು ಭಾಳ ಮಂದಿ ಇರ್ತಾರೆ. ಆದರೂ ಇಷ್ಟು ಕತೆಗೆ ನೋಡಿ ಕಮೆಂಟ್ ಮಾಡ್ತಿರಲ್ಲ, ಅವರೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ರೀ. ಭಾಳ ಖುಷಿ ಆಗುತ್ತೆ ನಿಮ್ಮ ಸಪೋರ್ಟ್ ನೋಡಿದ್ರೆ. ಯಾಕಂದ್ರೆ ಇನ್ನು ನಾನು ಈಗ ಮಾಡಕತ್ತೀನಿ ಹೊಸ್ದಾಗಿ, ಏನಿಷ್ಟು ಓಡಾಡ್ತು ಬಿಡು ಅಂತ ನಾನು ಅನ್ಕೊಳಕತ್ತಿದ್ದೆ ಫಸ್ಟಿಗೆ. ಆದರೆ ನಿಮ್ಮ ಸಪೋರ್ಟ್ ನೋಡಿ ಇನ್ನೂ ನನಗೆ ಉತ್ಸಾಹ ಬರಕತ್ತೈತಿ ಮಾಡೋಕೆ. ತುಂಬ ಖುಷಿ ಆಗಕತ್ತೈತಿ. ಯಾರು ಸಪೋರ್ಟ್ ಮಾಡಕತ್ತಿರಲ್ಲ ಅವರೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್.